ರಾಮನಗರ ಜಿಲ್ಲೆ. ರಾಮನಗರವು ರೇಷ್ಮೆ ನಾಡು, ಕ್ಷೀರನಗರ, ಸಪ್ತಗಿರಿ ನಾಡು ಎಂದು ಖ್ಯಾತಿ ಗಳಿಸಿದೆ. ರಾಮನಗರ ಈ ಜಿಲ್ಲೆಯ ಜಿಲ್ಲಾ ಕೇಂದ್ರ. 2007ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಯಿತು. ಇದು 2 ಬೆಟ್ಟಗಳ ನಡುವೆ ಶೋಲೆ ಹಿಲ್ ಎಂದೇ ಪ್ರಸಿದ್ಧಿ ಮತ್ತು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಎಂದು ಕರೆಯಲ್ಪಡುವ ಶ್ರೀರಾಮದೇವರ ಬೆಟ್ಟಗಳ ನಡುವೆ ಅರ್ಕಾವತಿ ನದಿಯ ದಡದಲ್ಲಿರುವ ಜಿಲ್ಲೆಯಾಗಿದೆ. ಕರ್ನಾಟಕ ರಾಜ್ಯದ ಇತರೆ ಭಾಗಗಳಂತೆ ಇದು ಕೂಡ ಗಂಗಾ, ಚೋಳ, ಹೊಯ್ಸಳ ಹಾಗೂ ಮೈಸೂರು ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಆದರೆ ಈ ಪಟ್ಟಣ ಒಮ್ಮೆಲೆ ಪ್ರಸಿದ್ಧಿಗೆ ಬಂದದ್ದು ಸುಮಾರು 70ರ ದಶಕದಲ್ಲಿ ಇಲ್ಲಿ ನಡೆದ ಶೋಲೆ ಹಿಂದಿ ಚಲನಚಿತ್ರದ ಚಿತ್ರೀಕರಣದಿಂದ. ರಾಮನಗರದಲ್ಲಿರುವ ಹಂದಿಗುಂದಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬೃಹತ್ ಬಂಡೆಗಳಿಂದ ಸುತ್ತುವರಿದಿರುವ ಭೌಗೋಳಿಕ ಪ್ರದೇಶವಾಗಿದೆ. ಜಿಲ್ಲೆಯು 6 ತಾಲೂಕುಗಳನ್ನು ಹೊಂದಿದೆ. ಅವುಗಳೆಂದರೆ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಕುಣಿಗಲ್ ಮತ್ತು ಹಾರೋಹಳ್ಳಿ. ರಾಜ್ಯದ ಸಿಲ್ಕ್ ಟೌನ್ ಮತ್ತು ಸಿಲ್ಕ್ ಸಿಟಿ ಎಂದರೆ ರಾಮನಗರ. ಜಿಲ್ಲೆಯು ರೇಷ್ಮೆ ಕೃಷಿಗಾಗಿ ಹೆಸರುವಾಸಿಯಾಗಿದೆ. ಈ ಪ್ರದೇಶದಲ್ಲಿ ತಯಾರಿಸಿದ ರೇಷ್ಮೆಗೆ ಎಲ್ಲಿಲ್ಲದ ಬೇಡಿಕೆ. ಜನಪ್ರಿಯ ಮೈಸೂರು ರೇಷ್ಮೆ ಸೀರೆಗಳನ್ನು ರಾಮನಗರದ ರೇಷ್ಮೆಯನ್ನು ಬಳಸಿಯೇ ನೇಯಲಾಗುತ್ತದೆ. ರಾಮನಗರ ರೇಷ್ಮೆಗೂಡು ಮಾರುಕಟ್ಟೆಯು ಏಷ್ಯಾದಲ್ಲಿಯೇ ಅತಿದೊಡ್ಡ ರೇಷ್ಮೆಗೂಡು ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಈ ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಸರಾಸರಿ 40,000ದಿಂದ 50,000 ಕೆಜಿ ರೇಷ್ಮೆ ಗೂಡುಗಳನ್ನು ಮಾರಾಟ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಜಿಲ್ಲೆಯು ಸಾಂಪ್ರದಾಯಿಕ ಆಟಿಕೆಗಳು ಮತ್ತು ಸಾಂಸ್ಕೃತಿಕ ತಾಣವಾಗಿಯೂ ಹೆಸರುವಾಸಿಯಾಗಿದೆ. ರಾಮನಗರ ಜಿಲ್ಲೆಯು ವಿಶೇಷವಾಗಿ ಜಾನಪದ ಕಲೆಗೆ ಹೆಸರುವಾಸಿಯಾದ ಜಿಲ್ಲೆ. ಇಲ್ಲಿ ಅನೇಕ ಪ್ರಕಾರದ ಜಾನಪದ ಕಲೆಗಳು ಅನಾವರಣಗೊಂಡಿವೆ. ಜಾನಪದ ಕಲೆಗಳ ವಿಶಿಷ್ಟ ಸಂಗಮವೇ ಜನಪದ ಲೋಕ. ಜಿಲ್ಲೆಯು ಶಿವರಾಮಗಿರಿ, ಸೋಮಗಿರಿ, ಕೃಷ್ಣಗಿರಿ, ಯತಿರಾಜಗಿರಿ, ರೇವಣಸಿದ್ದೇಶ್ವರ, ಸಿಡಿಲಕಲ್ಲು ಹಾಗೂ ಜಲಸಿದ್ದೇಶ್ವರ ಎಂಬ 7 ಬೃಹತ್ ಬೆಟ್ಟಗಳಿಂದ ಸುತ್ತುವರಿದಿದೆ. ಉತ್ಸಾಹಿ ಯುವಕರಿಗೆ, ಪರ್ವತಾರೋಹಿಗಳಿಗೆ ನೆಚ್ಚಿನ ತಾಣ ಇಲ್ಲಿರುವ ಬೆಟ್ಟಗಳು ಮತ್ತು ಈ ಪ್ರದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಹಳದಿ ಕುತ್ತಿಗೆಯ ಬುಲ್ಬುಲ್ ಹಾಗೂ ಉದ್ದ ಕೊಕ್ಕಿನ ರಣಹುದ್ದುಗಳನ್ನು ವಿಶೇಷವಾಗಿ ಕಾಣಬಹುದು. ಜಿಲ್ಲೆಯ ಕನಕಪುರ ತಾಲೂಕು. ಕನಕಪುರ ದೇಶದಲ್ಲಿಯೇ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ತಾಲೂಕು. ರೇಷ್ಮೆ ಕಣಿವೆ ಎಂದೇ ಪ್ರಖ್ಯಾತಿ ಗಳಿಸಿದೆ. ಗ್ರಾನೈಟ್ ಉತ್ಪಾದನೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಆದ್ದರಿಂದ ಕರ್ನಾಟಕದ ಗ್ರಾನೈಟ್ ರಾಜಧಾನಿ ಎಂದು ಕನಕಪುರ ಹೆಸರು ಪಡೆದಿದೆ. ದೇಶದ ಅತಿದೊಡ್ಡ ಲೋಕಸಭಾ ಕ್ಷೇತ್ರವಾಗಿತ್ತು. ಸಮೃದ್ಧಿಯ ಅರಣ್ಯ ಪ್ರದೇಶದಲ್ಲಿ ಕಾವೇರಿ ನದಿಯ ಅತಿಪುಟ್ಟ ಕವಲು ಮೇಕೆದಾಟು ಪ್ರದೇಶವನ್ನು ಹೊಂದಿಕೊಂಡಿರುವ ಹಿರಿಮೆಯೊಂದಿಗೆ ರಾಜಕೀಯಕ್ಕೆ ಪ್ರಭಾವಿ ನಾಯಕರನ್ನು ಕೊಡುಗೆಯಾಗಿ ನೀಡಿದ ವಿಧಾನಸಭಾ ಕ್ಷೇತ್ರ ಕನಕಪುರ. ಚನ್ನಪಟ್ಟಣ ಆಟಿಕೆಗಳು. ವಿಶ್ವ ಪ್ರಸಿದ್ಧ ಚನ್ನಪಟ್ಟಣದ ಗೊಂಬೆಗಳಿಗೆ ತವರೂರು ಜಿಲ್ಲೆ ಎಂಬುದು ಕನ್ನಡಿಗರ ಹೆಮ್ಮೆ. ಚನ್ನಪಟ್ಟಣವನ್ನು ಗೊಂಬೆಯ ನಾಡು ಅಥವಾ ಗೊಂಬೆಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅದರ ಜನಪ್ರಿಯ ಆಟಿಕೆ ತಯಾರಿಕೆ ಉದ್ಯಮದಿಂದಾಗಿ. ಮರದ ಆಟಿಕೆಗಳು ಮತ್ತು ಗೊಂಬೆಗಳನ್ನು ತಯಾರಿಸುವಲ್ಲಿ ಪರಿಣತಿ ಹೊಂದಿರುವ 100 ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಕಲಾವಿದರಿಗೆ ಚನ್ನಪಟ್ಟಣ ನೆಲೆಯಾಗಿದೆ. ಚನ್ನಪಟ್ಟಣ ಆಟಿಕೆಗಳು ಭೂವೈಜ್ಞಾನಿಕ ಗುರುತಿನ ಅಂದರೆ GI ಟ್ಯಾಗ್ ಅನ್ನು ಪಡೆದುಕೊಂಡಿವೆ. ಐವರಿ ವುಡ್, ರೋಸ್ ವುಡ್, ತೇಗದ ಮರ, ಪೈನ್ ಮತ್ತು ಶ್ರೀಗಂಧವನ್ನು ಆಟಿಕೆ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ತರಕಾರಿ ಆಧಾರಿತ ನೈಸರ್ಗಿಕ ಬಣ್ಣಗಳನ್ನು ಚನ್ನಪಟ್ಟಣದ ಆಟಿಕೆಗಳಲ್ಲಿ ಬಳಸಲಾಗುತ್ತದೆ. ಆಟಿಕೆಗಳು ಮಕ್ಕಳ ಬಳಕೆಗೆ ಸುರಕ್ಷಿತವಾಗಿರುವಂತೆ ಗಮನ ಹರಿಸಿ ತಯಾರಿಸಲಾಗಿದೆ. ಜಿಲ್ಲೆಯ ಧಾರ್ಮಿಕ ಸ್ಥಳಗಳು. ಕಬ್ಬಾಳಮ್ಮ ದೇವಸ್ಥಾನ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಕಬ್ಬಾಳಮ್ಮ ದೇವಸ್ಥಾನ ಸ್ಥಳೀಯವಾಗಿ ಜನಪ್ರಿಯ ಧಾರ್ಮಿಕ ಕೇಂದ್ರ.
ಕಡಿದಾದ ಬೆಟ್ಟದ ತಪ್ಪಲಿನಲ್ಲಿರುವ ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾಯಿತು. ಈ ದೇವಸ್ಥಾನದಲ್ಲಿರುವ ಅಧಿದೇವತೆ ಕಾಳಿಕಾದೇವಿ. ದೇವಸ್ಥಾನದ ವಿನ್ಯಾಸವು ಚೌಕಾಕಾರದ ಸ್ತಂಭಗಳನ್ನು ಹೊಂದಿದ್ದು ವಿಜಯನಗರ ಶೈಲಿಯಲ್ಲಿದೆ. ರಾಮದೇವರ ಬೆಟ್ಟ ದೇವಸ್ಥಾನ. ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯದ ಒಳಭಾಗದಲ್ಲಿರುವ ರಾಮನಗರದಲ್ಲಿನ ಅತ್ಯಂತ ಜನಪ್ರಿಯ ತಾಣ. ಸುಮಾರು 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಈ ಆಲಯವನ್ನು ತಲುಪಬೇಕಿದೆ. ಶ್ರೀರಾಮೇಶ್ವರ ಮತ್ತು ದೇವಿ ಪಾರ್ವತಿಯ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಮಾಗಡಿ ರಂಗನಾಥಸ್ವಾಮಿ ದೇವಾಲಯಕ್ಕೆ ಜನಪ್ರಿಯವಾಗಿದೆ. ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ನೆಲೆ ನಿಂತಿರುವ ವಿಷ್ಣುವಿನ ವಿಗ್ರಹ ಅತ್ಯಂತ ಭಕ್ತಿಪ್ರಧಾನವಾದದ್ದು. ದೇವಾಲಯದ ಮುಂಭಾಗದಲ್ಲಿ ಪುರಾತನ ಕಾಲದ ಪುಷ್ಕರಣಿಯನ್ನು ಕಾಣಬಹುದು. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರ ಅವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಪೂರ್ಣಗೊಂಡಿತು. ಕೆಂಗಲ್ ಆಂಜನೇಯ ದೇವಾಲಯ ನೈಸರ್ಗಿಕ ಕೆಂಪು ಶಿಲೆಯಲ್ಲಿ ನಿರ್ಮಿತವಾಗಿದೆ. ದೊಡ್ಡಮಲ್ಲೂರು. ಚನ್ನಪಟ್ಟಣ ತಾಲೂಕಿನ ದೊಡ್ಡಮಲ್ಲೂರು ಹೆಸರಿನ ಒಂದು ಪುಟ್ಟ ಗ್ರಾಮ ಅರವಿಂದವಳ್ಳಿ ಅಪ್ರಮೇಯ ಸ್ವಾಮಿ ಮತ್ತು ಅಂಬೆಗಾಲು ನವನೀತ ಕೃಷ್ಣ ದೇವಾಲಯಗಳಿಗೆ ಜನಪ್ರಿಯವಾಗಿದೆ. ದೊಡ್ಡಮಲ್ಲೂರು ಗ್ರಾಮವು ಚನ್ನಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಕಣ್ವ ನದಿಯ ದಡದಲ್ಲಿದೆ. ದೇವರ ಹೊಸಹಳ್ಳಿ. ವಿಜಯನಗರ ಕಾಲದ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ದೇವರ ಹೊಸಹಳ್ಳಿ ಹೆಸರುವಾಸಿಯಾಗಿದೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ಆಕರ್ಷಣೆಗಳು. ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ. ರಾಮದೇವರ ಬೆಟ್ಟದ ಸುತ್ತಲಿನ ಕಾಡುಗಳನ್ನು ರಣಹದ್ದು ಅಭಯಾರಣ್ಯವೆಂದು ಘೋಷಣೆ ಮಾಡಲಾಗಿದೆ. ಪಕ್ಷಿಗಳು, ವಿಶೇಷವಾಗಿ ದೈತ್ಯ ರಣಹದ್ದುಗಳು ಇಲ್ಲಿ ಕಂಡುಬರುತ್ತವೆ. ಈಜಿಪ್ಟಿನ ಮತ್ತು ಬಿಳಿ ಬೆನ್ನಿನ ರಣಹದ್ದುಗಳು ಹಲವಾರು ದಶಕಗಳಿಂದ ರಾಮನಗರ ಬೆಟ್ಟಗಳಲ್ಲಿ ಸುತ್ತಮುತ್ತ ಕಂಡುಬರುತ್ತವೆ. ಸಂಗಮ. ರಾಮನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಅರ್ಕಾವತಿ ಮತ್ತು ಕಾವೇರಿ ನದಿಗಳು ಸೇರುವ ಸಂಗಮ ಸ್ಥಳಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಈ ಸ್ಥಳದಲ್ಲಿ ಜಲಕ್ರೀಡೆ, ತೆಪ್ಪಗಳ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಮಾಡಿಕೊಡಲಾಗಿದೆ. ಈ ಸ್ಥಳ ಉತ್ತಮ ರಸ್ತೆ ಸಂಪರ್ಕ ಹೊಂದಿದ್ದು ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಹಾಗೂ ವಸತಿ ವ್ಯವಸ್ಥೆಯನ್ನು ಹೊಂದಿದೆ. ಮೇಕೆದಾಟು. ಕರ್ನಾಟಕದ ಒಂದು ಸುಂದರವಾದ ಪ್ರವಾಸಿ ತಾಣ ಇದಾಗಿದೆ. ಇಲ್ಲಿ ಕಾವೇರಿ ನದಿಯು ಸಾಕಷ್ಟು ಆಳವಾದ ಮತ್ತು ಕಿರಿದಾದ ಕಮರಿಯ ಮೂಲಕ ಹಾದು ಹೋಗುತ್ತಾಳೆ. ಮೇಕೆದಾಟು ಪ್ರಕೃತಿ ಪ್ರಿಯರ ಅಚ್ಚುಮೆಚ್ಚಿನ ತಾಣ. ಜನಪದ ಲೋಕ. ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ರಂಗಮಂದಿರ, ವಸ್ತು ಸಂಗ್ರಹಾಲಯ ಮತ್ತು ಕಲಾ ಗ್ಯಾಲರಿ ಇಲ್ಲಿದೆ. 15 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಜಾನಪದ ಲೋಕದಲ್ಲಿ ಒಂದು ಸುತ್ತು ಬಂದರೆ ಸಾಕು. ಇಲ್ಲಿಯ ದೇಸೀಯ ಸೊಗಡು, ಗ್ರಾಮೀಣ ಸಂಸ್ಕೃತಿಯ ಆಹಾರ ಪದ್ಧತಿ, ಕುಶಲ ಕಲೆಗಾರಿಕೆ ಎಲ್ಲವೂ ಹೆಸರಿಗೆ ತಕ್ಕಂತೆ ಜನಪದ ಜಗತ್ತಿನ ಅನಾವರಣ ಮಾಡಿಸುತ್ತವೆ. ರೇವಣಸಿದ್ದೇಶ್ವರ ಬೆಟ್ಟಗಳು. ರೇವಣಸಿದ್ದೇಶ್ವರ ಬೆಟ್ಟ ರಾಮನಗರದ ದಕ್ಷಿಣಕ್ಕೆ ಎತ್ತರದ ಶಂಖಾಕಾರದ ಅಮೃತಶಿಲೆಯ ಬೆಟ್ಟವಾಗಿದೆ. ಇಲ್ಲಿರುವ ಭೀಮೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ದೇವಾಲಯವೆಂದು ಹೇಳಲಾಗುತ್ತದೆ. ಇದರ ಗರ್ಭಗೃಹ ವಿಜಯನಗರ ಶೈಲಿಯಲ್ಲಿದೆ. ಬೃಹತ್ ಬಂಡೆಯ ಮೇಲಿರುವ ರೇವಣಸಿದ್ದೇಶ್ವರ ದೇವಾಲಯವು ಬೆಟ್ಟದ ಮೇಲಿರುವ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಮೇಲಿನಿಂದ ರಮಣೀಯ ನಿಸರ್ಗದತ್ತ ದೃಶ್ಯಾವಳಿಗಳು ಮನಸೂರೆಗೊಳಿಸುತ್ತವೆ. ವೀರಭದ್ರಸ್ವಾಮಿ ಬೆಟ್ಟಗಳು. ರೇವಣಸಿದ್ದೇಶ್ವರ ಬೆಟ್ಟದ ಪಕ್ಕದಲ್ಲಿಯೇ ವೀರಭದ್ರಸ್ವಾಮಿಯ ಹೆಸರಿನ 5 ಬೆಟ್ಟಗಳಿದ್ದು ಅವು ಕೂಡ ಹೆಸರುವಾಸಿಯಾಗಿವೆ. ಕೋಟಹಳ್ಳಿ, ನೆಲೆಹಳ್ಳಿ ಮತ್ತು ಅಚಲು ಮುಂತಾದ ಗ್ರಾಮಗಳ ಮೂಲಕ ಹಾದು ಹೋಗಿ ಈ ಸ್ಥಳವನ್ನು ಪ್ರವೇಶಿಸಬಹುದು. ಕಣ್ವ ಜಲಾಶಯ. ಇದು ಪ್ರಸಿದ್ಧ ವಿಹಾರ ತಾಣ. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಆವರಿಸಲ್ಪಟ್ಟ ಸುಂದರ ಪ್ರಕೃತಿಯಿಂದಾಗಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಇಲ್ಲಿ ರಾಜ್ಯದ ಪ್ರಪ್ರಥಮ ಸೈಫನ್ ತಾಂತ್ರಿಕತೆ ಉಪಯೋಗಿಸಲಾಗಿದ್ದು ಪ್ರಸ್ತುತ ಕ್ರೆಸೆಟ್ ಗೇಟ್ ಅಳವಡಿಸಲಾಗಿದೆ.
ಸಾವನದುರ್ಗ. ಸಾವನದುರ್ಗದ ಇತಿಹಾಸವು 14ನೇ ಶತಮಾನದಷ್ಟು ಪುರಾತನವಾದದ್ದು. 3ನೆಯ ಹೊಯ್ಸಳ ರಾಜ ಬಲ್ಲಾಳ ಬೆಟ್ಟಕ್ಕೆ ಸವಂಡಿ ಎಂದು ನಾಮಕರಣ ಮಾಡಿದನು. ಸಾವನದುರ್ಗ ಏಷ್ಯಾದ ಅತಿದೊಡ್ಡ ಏಕಶಿಲೆಯ ಬೆಟ್ಟ ಎಂಬುದು ವಿಶೇಷ. ಇನ್ನೋವೇಟಿವ್ ಫಿಲ್ಮ್ ಸಿಟಿ. ಖಾಸಗಿ ಸಂಸ್ಥೆಯಿಂದ ನಿರ್ಮಿಸಲಾದ ಆಧುನಿಕ ಪ್ರವಾಸಿ ತಾಣ ಇನ್ನೋವೇಟಿವ್ ಫಿಲ್ಮ್ ಸಿಟಿ. ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿ ಮಾದರಿಯಲ್ಲಿರುವ ಇಲ್ಲಿ ಅನೇಕ ರಿಯಾಲಿಟಿ ಶೋಗಳ, ಚಲನಚಿತ್ರಗಳ ಹಾಗೂ ಕಿರುತೆರೆಯ ಧಾರಾವಾಹಿಗಳ ಚಿತ್ರೀಕರಣ ಮತ್ತು ಸಮಾರಂಭ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಿರುತ್ತವೆ. ಈ ಫಿಲ್ಮ್ ಸಿಟಿಗೆ ಭೇಟಿ ನೀಡುವ ಪ್ರವಾಸಿಗರಿಗಾಗಿ ಆಹಾರ, ವಸತಿ, ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಖಾಸಗಿ ಸಂಸ್ಥೆಯಿಂದ ನಿರ್ಮಿಸಲಾದ ಒಂದು ಅದ್ಭುತ ಮನರಂಜನೆಯ ತಾಣವಾಗಿದೆ. ಇಲ್ಲಿ ವೈವಿಧ್ಯಮಯ ರೋಚಕ ಅನುಭವ ಕೊಡುವ ಮೋಜಿನ ಆಟಗಳಿದ್ದು ಇಡೀ ದಿನ ಪ್ರವಾಸಿಗರಿಗೆ ಮುದವನ್ನು ನೀಡುತ್ತವೆ. ಈ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಭೇಟಿ ನೀಡುವ ಪ್ರವಾಸಿಗರಿಗಾಗಿ ಆಹಾರ, ವಸತಿ ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಅರ್ಕಾವತಿ, ಶಿಂಷಾ ನದಿ ಹಾಗೂ ವೃಷಭಾವತಿ. ಕೃಷಿ ಮತ್ತು ಕೈಗಾರಿಕೆ. ರಾಮನಗರ ಬಂಡೆಗಳ ನಾಡು. ಇಲ್ಲಿ ವ್ಯಾಪಕವಾಗಿ ಗ್ರಾನೈಟ್ ತಯಾರಿಕೆ ಪ್ರಮುಖ ವಾಣಿಜ್ಯ ಕಸುಬು. ಉಳಿದಂತೆ ಮೈಸೂರು ತಳಿ ಬಿತ್ತನೆ ಪ್ರದೇಶವಾದ ಮಾಗಡಿ ತಾಲೂಕಿನಲ್ಲಿ ಹೆಚ್ಚು ಹಿಪ್ಪುನೇರಳೆ ಬೆಳೆಯಲಾಗುತ್ತಿದೆ. ರಾಮನಗರದಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕಾ ಬೆಳೆಗಳೆಂದರೆ ತೆಂಗು, ಬಾಳೆ, ಪಪ್ಪಾಯಿ, ಅಡಿಕೆ, ಸಪೋಟ, ದಾಳಿಂಬೆ, ಟೊಮೆಟೊ, ಬದನೆ, ಮೆಣಸಿನಕಾಯಿ, ಆಸ್ಟರ್, ಮಲ್ಲಿಗೆ, ಸೇವಂತಿಗೆ ಇತ್ಯಾದಿ. ಜಿಲ್ಲೆಯ ಸಾಧಕರು. ಮಾಗಡಿ ತಾಲೂಕು ಮಹನೀಯರ ಜನ್ಮಭೂಮಿ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು, ಪುಂಡರೀಕ ವಿಠಲ, ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು, ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು, ಸಾಲುಮರದ ತಿಮ್ಮಕ್ಕ ಜಿಲ್ಲೆಯ ಮಾಗಡಿಯವರು. ಸಿದ್ದಲಿಂಗಯ್ಯನವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚಲಬೆಲೆ ಗ್ರಾಮದಲ್ಲಿ ಜನಿಸಿದರು. ಬಂಡಾಯ ಸಾಹಿತಿ, ದಲಿತ ಕವಿ ಎಂದೇ ಪ್ರಸಿದ್ಧಿ ಪಡೆದರು. ಇನ್ನು ರತ್ನನ ಪದಗಳ ಮೂಲಕ ಮನೆ ಮಾತಾದ ಹಿರಿಯ ಸಾಹಿತಿ ಜಿ.ಪಿ. ರಾಜರತ್ನಂ ಅವರು ಜನಿಸಿದ್ದು ರಾಮನಗರದಲ್ಲಿ. ಅಷ್ಟೇ ಅಲ್ಲದೆ ಕರ್ನಾಟಕಕ್ಕೆ 3 ಮುಖ್ಯಮಂತ್ರಿಗಳನ್ನು ನೀಡಿದ ಜಿಲ್ಲೆ ಇದು. ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು, ಮೊಟ್ಟ ಮೊದಲ ಕನ್ನಡದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿಯವರ ತವರು ಜಿಲ್ಲೆ ಇದಾಗಿದೆ. ಬೆರಗುಗೊಳಿಸುವ ಬೆಟ್ಟದ ಸಾಲು, ಒರಟಾದ ಭೂಪ್ರದೇಶದಲ್ಲಿ ನುಣುಪಾದ ರೇಷ್ಮೆಗೆ ಹೆಸರಾದ ರಾಮನಗರ 10 ಕಾರಣಗಳಿಂದ ಪ್ರಾಮುಖ್ಯತೆ ಗಳಿಸಿದೆ. ಜಿಲ್ಲೆಯು ತನ್ನ ಕೈಗಾರಿಕೋದ್ಯಮ, ಪ್ರವಾಸೋದ್ಯಮ, ಸಾಂಪ್ರದಾಯಿಕ ಆಟಿಕೆಗಳ ಮಾರುಕಟ್ಟೆಗೆ ಏಷ್ಯಾದಲ್ಲಿ ಪ್ರಸಿದ್ಧಿ ಹೊಂದುತ್ತಾ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯೆಡೆಗೆ ದಾಪುಗಾಲು ಹಾಕುತ್ತಿರುವ ಜಿಲ್ಲೆ ನಮ್ಮ ರಾಮನಗರ.